ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ CS ಕನ್ನಡ ಬ್ಲಾಗ್. ಎಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವಾಗ ಜಸ್ಟ್ ಪೂಜೆ ಆಯಿತು. ನಾನು ಇವಾಗ ತೋರಿಸಿದ್ದೀನಲ್ವ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ. ಫಸ್ಟ್ ಟೈಮ್ ನಾನೇ ಎಲ್ಲ ಅಡುಗೆ ಎಲ್ಲ ಮಾಡಿ, ಹಬ್ಬದ ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡಿರೋದು ಫಸ್ಟ್ ಟೈಮು. ನಮ್ಮ ಅತ್ತೆ ಎಲ್ಲ ಊರಿಗೆ ಹೋಗಿದ್ದಾರೆ, ಹಾಗಾಗಿ ಇವತ್ತೇ ನಾನೇ ಎಲ್ಲ ಮಾಡಿದ್ದು. ಹಬ್ಬದ ಅಡುಗೆನೂ ಫಸ್ಟ್ ಟೈಮ್ ನಾನೇ ಮಾಡ್ತಾ ಇರೋದು. ಏನು ಟೇಸ್ಟ್ ನೋಡ್ದೇ ಮಾಡಬೇಕಲ್ವ, ಹಾಗಾಗಿ ಫಸ್ಟ್ ಟೈಮ್ ನಾನೇ ಮಾಡಿರೋದು. ಹಾಗಾಗಿ ಹೇಗಿದೆ ಅಂತ ಗೊತ್ತಿಲ್ಲ, ತಿಂದಮೇಲೆ ಎಲ್ರಿಗೂ ಕೇಳಬೇಕು ಹೇಗಿದೆ, ಯಾವ ರೀತಿ ಮಾಡಿದ್ದೀನಿ ಅಂತ. ಮತ್ತು ನಾನು ಏನೇನು ಅಡುಗೆ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ ಇವಾಗ. ಬನ್ನಿ, ಇವಾಗ ನಾನು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ಇವಾಗ ಹೊಸ ಕುರ್ತಿ ಹಾಕ್ಕೊಂಡಿದ್ದೀನಿ. ಓಕೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಶಾವಿಗೆ ಮತ್ತು ಹೆಸರುಬೇಳೆ ಪಾಯಸ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ, ಹಿಚ್ಕಿದ ಅವರೆಕಾಳು ಸಾಂಬಾರು ಮಾಡಿದ್ದೀನಿ, ಒಬ್ಬಟ್ಟು ಮಾಡಿಲ್ಲ ಅಲ್ವಾ ಇವತ್ತು ನಾನು, ಪಾಯಸ ಮಾಡಿರೋದ್ರಿಂದ ಈ ಸಾಂಬಾರು ಮಾಡಿದ್ದೀನಿ. ಇಷ್ಟು ಕೋಸಂಬರಿ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ವಡೆ, ಕಡಲೆಬೇಳೆ ವಡೆ, ರೈಸ್. ಇಷ್ಟು ಅಡುಗೆ ಆಗಿದೆ, ಹಬ್ಬದ ಅಡುಗೆ ರೆಡಿ ಆಗಿದೆ. ಇವಾಗ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಈಗ ಹಬ್ಬದ ಅಡುಗೆನೇ ಡೈರೆಕ್ಟಾಗಿ ಮಾಡಿದ್ದೀನಿ. ಯಾಕಂದರೆ ಇವತ್ತು ಹಬ್ಬಕ್ಕೆ ಕೂಡ ನಮ್ಮ ಅಮ್ಮವ್ರ ಮನೆಗೂ ಕೂಡ ಹೋಗ್ತಾ ಇದ್ದೀನಿ, ಅಲ್ಲೂ ತೋರಿಸ್ತೀನಿ ನಾವು ಯಾವ ರೀತಿ ಪೂಜೆ ಮಾಡಿದ್ದೀವಿ ಅಂತ. ಅದಕ್ಕೆ ಇಲ್ಲಿ ಬೇಗ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡಿದ್ದೀನಿ. ಊಟನೂ ಟಿಫನ್ ಏನೂ ಮಾಡಲಿಲ್ಲ, ಡೈರೆಕ್ಟಾಗಿ ಹಬ್ಬದ ಅಡುಗೆನೇ ಮಾಡಿದ್ದೀನಿ. ಓಕೆ, ಇವಾಗ ಊಟ ಮಾಡೋಣ. ತುಂಬಾ ಹೊಟ್ಟೆ ಹಸ್ವಾಗ್ತಾ ಇದೆ, ಪೂಜೆನೇ ಹೆಂಗೋ ಆಗಿದೆ. ಸಂಜೆ ಪಟಾಕಿ ಎಲ್ಲ ಹಚ್ಚಬೇಕು, ಅದು ಕೂಡ ತೋರಿಸ್ತೀನಿ. ಬನ್ನಿ ಇವಾಗ ಹಬ್ಬದ ಅಡುಗೆ ಊಟ ಮಾಡೋಣ.
ಫೈನಲಿ ಇವಾಗ ಮನೆ ರೀಚ್ ಆದ್ವಿ. ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ನಮ್ಮದು ಸೆಕೆಂಡ್ ಫ್ಲೋರಲ್ಲಿರೋದು. ಇವಾಗ ಅಮ್ಮರು ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ಇವಾಗ ಈ ಮನೆಗೆ ಫಸ್ಟ್ ಟೈಮೇ ಹೋಗ್ತಾ ಇರೋದು. ನೋಡೋಣ ಯಾವ ರೀತಿ ಇದೆ ಮನೆ ಮತ್ತು ಪೂಜೆ ಎಲ್ಲ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಮತ್ತು ಏನೇನು ಸ್ಪೆಷಲ್ಲಾಗಿ ಹಬ್ಬದ ಅಡುಗೆ ಮಾಡಿದ್ದಾರೆ ಅಂತ ಅದು ಕೂಡ ನಾನು ತೋರಿಸ್ತೀನಿ. ಈಗ ಫಸ್ಟ್ ಟೈಮ್ ಹೋಗೋದಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿದೆ. ಸೆಕೆಂಡ್ ಫ್ಲೋರ್ವರೆಗೂ ಬರೋಷ್ಟರಲ್ಲಿ ನನಗಂತೂ ಸಾಕಾಗೋಯಿತು. ಯಾಕಂದರೆ ಒಂದು ಹಾಫ್ ಆನ್ ಅವರ್ 1 ಅವರ್ ಮುಕ್ಕಾಲು ಅವರ್ ಆದರೂ ಬೈಕಲ್ಲೇ ಬಂದ್ವಿ ನಿಧಾನಕ್ಕೆ, ಮಳೆ ಬರ್ತಾಯಿತ್ತು ಅಂತ. ಓಕೆ, ಇವಾಗ ನೋಡಿ ಪೂಜೆ ಹೇಗೆ ರೆಡಿ ಮಾಡಿದ್ದಾರೆ. ಹೊರಗಡೆ ಎಲ್ಲ ಇಟ್ಟಿದ್ದಾರೆ, ಇಲ್ಲಿ ಸಾಂಬ್ರಾಣಿ ಹಾಕ್ತಾಯಿದ್ದಾರೆ. ಇವತ್ತು ನಾವು ಹಿರಿಯರ ಪೂಜೆ ಕೂಡ ಮಾಡ್ತೀವಿ ಅಂತ ಹೇಳಿದ್ದೆ ಅಲ್ಲ, ಹಾಗಾಗಿ ನಮ್ಮ ಅಜ್ಜಿ, ತಾತ, ಆಮೇಲೆ ನಮ್ಮ ಅಪ್ಪಾಜಿ ಎಲ್ಲರದ್ದು ಪೂಜೆ ಮಾಡಿದ್ದಾರೆ. ನೋಡಿ ಹಿರಿಯರ ಪೂಜೆ ಎಲ್ಲ ಇಲ್ಲಿ ರೆಡಿಯಾಗಿದೆ. ಲಕ್ಷ್ಮಿ ಕೂಡ ನಾವು ಇವತ್ತೇ ಕೂರಿಸೋದು. ನಮ್ಮದು ಬಲಿಪಾಡ್ಯಮಿ ದಿನ 3ನೇ ದಿನ ನಾವು ಈ ಹಬ್ಬ ಮಾಡ್ತೀವಿ. ನೋಡೋಣ ಮನೆ ಇಲ್ಲಿ ಹೇಗೆ ಮಾಡಿದ್ದಾರೆ. ಇವಾಗ ಇನ್ನೂ ಶಿಫ್ಟಿಂಗಲ್ಲಿ ಇನ್ನೂ ಸಾಮಾನೆಲ್ಲ ಜೋಡಿಸೋದಿದೆ, ಹಾಗಾಗಿ ಇಟ್ಕೊಂಡಿದ್ದಾರೆ. ದೀಪಾವಳಿಗೆ ಹೊಸ ಮನೇಲಿ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಅಮ್ಮ ಕಿಚನಲ್ಲೇನೋ ಮಾಡ್ತಾ ಇದ್ದಾರೆ. ಇಲ್ಲಿ ದೇವ್ರ ಮನೆ ಸಪ್ರೇಟಾಗಿಲ್ಲ, ಹಾಗಾಗಿ ರೂಮಲ್ಲೇ ಒಂದು ಸಪ್ರೇಟಾಗಿ ರೀತಿ ರೆಡಿ ಮಾಡಿದ್ದಾರೆ ಹಬ್ಬಕ್ಕೆ ಅಂತ. ಇದು ನಮ್ಮ ಮನೆ ದೇವರು ಕೂಡ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಹಬ್ಬಕ್ಕೆ. ನೆಕ್ಸ್ಟು ಇದು ಹಾಲಲ್ಲೆಲ್ಲ ಪೂಜೆ ಮಾಡಿ ಕೂತಿದ್ದಾರೆ. ಅಮ್ಮ ಇಲ್ಲಿದ್ದಾರೆ. ನೆಕ್ಸ್ಟ್ ಅದೊಂದು ಬೆಡ್ರೂಮ್ ಆಯಿತು. ಇದು ಹಾಲು, ಇಲ್ಲೇ ಹಾಲಲ್ಲೇ ಫ್ರಿಜ್ ಇಟ್ಟಿದ್ದಾರೆ. ನೆಕ್ಸ್ಟ್ ಇದು ಒಂದು ರೂಮು. ಇನ್ನೂ ಏನೂ ರೆಡಿ ಮಾಡಿಲ್ಲ ಪಾಪ, ಹಾಗೆ ಶಿಫ್ಟ್ ಮಾಡ್ಕೊಂಡು ಹಾಗೆ ಇಟ್ಬಿಟ್ಟಿದ್ದಾರೆ. ಹಬ್ಬದ ಗಡಿಬಿಡಿಯಲ್ಲಿ ಇನ್ನೂ ಸರಿಯಾಗೇನೋ ಜೋಡಿಸ್ಕೊಂಡಿಲ್ಲ. ನೆಕ್ಸ್ಟ್ ಟೈಮೆಲ್ಲ ಜೋಡಿಸಿದಾಗ ನೆಕ್ಸ್ಟ್ ಅಮ್ಮವ್ರ ಮನೆಗೆ ಹೋದಾಗ ತೋರಿಸ್ತೀನಿ. ಓಕೆ, ಇದು ನೆಕ್ಸ್ಟ್ ಬಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಇಲ್ಲಿ ತುಂಬ ದೊಡ್ಡದಾಗಿತ್ತು, ಚೆನ್ನಾಗಿತ್ತು, ಗೀಝರ್ ಎಲ್ಲ ಇದೆ. ನೆಕ್ಸ್ಟ್ ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಟ್ಟಿದ್ರು. ಓಕೆ, ಇಷ್ಟೇ. ಇದು ಒಂದು ಹಾಲು, 2 ಬೆಡ್ರೂಮು, ಹಾಲು, ಕಿಚನ್ ಇದೆ. ಇಲ್ಲೆಲ್ಲ ಪೂಜೆ ಎಲ್ಲ ಮುಗೀತು. ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ. ಪೂಜೆ ಎಲ್ಲ ಮಾಡ್ತಾಯಿದ್ರು. ನೋಡಿ ಸಾಂಬ್ರಾಣಿ ಎಲ್ಲ ಹಾಕಿದ್ರು. ನೋಡಿ ಇಲ್ಲಿ ನಾವು ಪೂಜೆ ಮಾಡಿ ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ಲಕ್ಷ್ಮಿ ಕೂಡ ನಾವು ಹಬ್ಬ ಬಲಿಪಾಡ್ಯಮಿ ದಿನವೇ ಕೂರಿಸೋದು. ಓಕೆ, ಇಲ್ಲಿ ನೆಕ್ಸ್ಟು ನಾನು ಸಂಜೆ ದೀಪ ಹಚ್ಬಿಟ್ಟು ಒಂದು ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಅದು ಬೇರೆ ತುಂಬಾ ಮಳೆ ಬರ್ತಾಯಿತ್ತು, ಹಾಗಾಗಿ ನಾನು ಕೆಳಗಡೆ ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಮನೆ ಹತ್ರ ಹೊರಗಡೆನೇ ಈ ರೀತಿ ದೀಪ ಹಚ್ಕೊಂಡು ನಾನೇ ಫೋಟೋ ವಿಡಿಯೋ ಮಾಡಿಕೊಂಡೆ. ಹಾಗೆ ಸುಸುರು ಬತ್ತಿ ಎಲ್ಲ ಹಚ್ಚೋಣ ಅಂತ ಹೇಳಿ ಹಚ್ತಾ ಇದ್ದೆ. ಆಮೇಲೆ ಊಟ ಮಾಡಿಕೊಂಡ್ರೆ ಆಯಿತು ಅಂತ ಊಟಕ್ಕೆ ಕರಿತಾಯಿದ್ರು. ನಾನು ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿ ಇದೆಲ್ಲ ಎಂಜಾಯ್ ಮಾಡ್ತಾ ಇದ್ದೆ. ಹೋಗಿ ನೋಡ್ಕೊಂಡು ಬನ್ನಿ ಯಾವ ರೀತಿ ನಾವು ಎಂಜಾಯ್ ಮಾಡಿದ್ದೀವಿ ಅಂತ. ನೋಡಿ ನಾವು ಕಾಯಿ ರಸನೂ ಕೂಡ ಮಾಡ್ಕೊಳ್ತೀವಿ. ಕಾಯಿ ಹಾಲು ಅಂತಾರಲ್ಲ, ಅದು ಒಬ್ಬಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಅದಕ್ಕೆ ಕೆಳಗಡೆ ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ ತುಪ್ಪ ಹೆಂಗೆ ಕಾಣಿಸ್ತಾ ಇದೆ ಶೈನಿಂಗಾಗಿ. ಇವೆರಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಟೇಸ್ಟ್ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ವೆರೈಟಿನೂ ಕೂಡ ಚೆನ್ನಾಗಿತ್ತು. ನೆಕ್ಸ್ಟು ಈ ವೆರೈಟಿನೂ ತಂದು ಕೊಟ್ಬಿಟ್ರು. ಇದನ್ನಂತೂ ಇನ್ನೂ ತಿನ್ನೋದಕ್ಕೆ ಆಗಲಿಲ್ಲ. ಎಲ್ಲ ಸ್ವೀಟ್ಸೂ ಜೊತೆಗೆ ತಿನ್ನೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಎಲ್ಲ ವೆರೈಟಿ ಕೂಡ ತುಂಬಾ ಚೆನ್ನಾಗಿತ್ತು. ಸಖತ್ತಾಗಿ ಎಂಜಾಯ್ ಮಾಡಿದೆ. ಊಟನೂ ತುಂಬಾ ಚೆನ್ನಾಗಿತ್ತು. ಓಕೆ, ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಹಾಗೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕಿದ್ದೀನಿ, ನೋಡ್ಕೊಂಡು ಈ ವಿಡಿಯೋ ಎಂಜಾಯ್ ಮಾಡಿ. ಬಾಯ್.